ಪರಮ ಪೂಜ್ಯ ಮಹಾಸ್ವಾಮಿಗಳು ಶ್ರೀಮಠ ಹರಿಹರಪುರ. ಇವತ್ತು ನಾವಿಲ್ಲಿ ಬಂದಿರೋ ಒಂದು ಈ ಸುದಿನ ಬಹಳ ಒಂದು ಸಂತೋಷ ಅನ್ನಿಸ್ತದೆ. ಯಾಕೆಂತಂದರೆ ಇಲ್ಲಿ ಸೇರಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ನಿಮ್ಮದೇ ಆದಂತಹ ತಿಳಿದಿರೋ ರೀತಿಯಲ್ಲಿ ಮುಗ್ಧ ರೀತಿಯಲ್ಲಿ ನೀವು ಭಕ್ತಿಯನ್ನು ಆ ದೇವಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಿ. ನಮ್ಮ ಪರಮ ಪೂಜ್ಯ ಮಹಾಸ್ವಾಮಿಗಳು ಹರಿಹರಪುರ ಮಠ ಅಂತ ಬರುತ್ತೆ. ಈ ಹರಿಹರಪುರ ಬಂದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು, ಶೃಂಗೇರಿಗಿಂತ ಮೊದಲು ಬರುತ್ತೆ, 20 ಕಿಲೋಮೀಟರ್ ದೂರದಲ್ಲಿ. ನಮ್ಮ ಪೂಜ್ಯ ಮಹಾಸ್ವಾಮಿಗಳು ಹರಿಹರಪುರ ಮಠದ ಪರಮ ಪೂಜ್ಯ ಮಹಾಸ್ವಾಮಿಗಳು ಹೇಳಿರ್ತಕ್ಕಂಥದ್ದೇನು ಅಂತಂದರೆ, ಜಾತಿ ಮತ ಭೇದ ಇವೆಲ್ಲವನ್ನ ತೊರೆದು ಪ್ರತಿಯೊಬ್ಬರೂ ಕೂಡ ಭಕ್ತಿ ಮಾರ್ಗದ ಕಡೆಗೆ ಮುಂದುವರಿಬೇಕು ಅನ್ನತಕ್ಕಂತಹ ಒಂದು ಅದ್ಭುತವಾದಂತಹ ಅದ್ವೈತ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ. ಈ ಅದ್ವೈತ ಸಿದ್ಧಾಂತದಲ್ಲಿ ಏನು ಅಂತಂದರೆ, ಪ್ರತಿಯೊಬ್ಬರದು ಕೂಡ ಅವ್ರದ್ದೇ ಆದಂತಹ ಒಂದು ವಿವಿಧವಾದಂತಹ ಮಾರ್ಗಗಳಿರುತ್ತೆ, ಭಕ್ತಿಯ ಒಂದು ರೀತಿ ನೀತಿಗಳಿರುತ್ತೆ, ಅವರು ಪೂಜೆ ಮಾಡೋ ವಿಧಾನಗಳು ಇವೆಲ್ಲವೂ ಇರುತ್ತೆ. ನೀವೆಲ್ಲರೂ ಕೂಡ ಸೇರಿದಿರಿ ಒಳ್ಳೆ ರೀತಿಯಲ್ಲಿ, ನಿಮ್ಗೆ ಹೇಗೆ ಯಥಾಶಕ್ತಿ ಯಥಾಮತಿ ಒಳ್ಳೆ ಪೂಜೆಯನ್ನು ಮಾಡಿದಿರಿ, ಹೋಮ ಮಾಡಿಸ್ಕೊಂಡಿದ್ದೀರಿ. ಎಲ್ಲವೂ ಮುಂದಿನ ಒಂದು ಬರೋ ದಿವಸಗಳಲ್ಲೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಈ ಕ್ಷೇತ್ರದಲ್ಲಿ ಏನು ಅಂತಂದರೆ ಕಾಲಭೈರವನ ಸಾನ್ನಿಧ್ಯ, ಭಗವತಿ ಸಾನ್ನಿಧ್ಯ ಇದೆ. ನೀವೆಲ್ಲರೂ ಕೂಡ ಇಲ್ಲೇನು ಅಂತಂದರೆ ನೋಡಿ, ಪ್ರತಿದಿನವೂ ಕೂಡ ನೀವು ಕೆಲವು ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳು, ಜೀವನ ನಡಿಬೇಕು ಅಂತಂದರೆ ನಿಮ್ಮದೇ ಆದಂತಹ ಏನು ಜವಾಬ್ದಾರಿಗಳನ್ನು ಹೊತ್ಕೊಂಡಿರ್ತೀರಿ. ಅದರ ಜೊತೆಗೆ ಭಕ್ತಿ ಅಂತಕ್ಕಂಥದ್ದು, ಭಗವಂತ ಕೊಟ್ಟಿರ್ತಕ್ಕಂತಹ 24 ಗಂಟೆಯಲ್ಲಿ ನಾವು ಒಂದು 10 ನಿಮಿಷವನ್ನು ಭಗವಂತನಿಗೋಸ್ಕರ ಮೀಸಲಿಡಬೇಕು. ಇವಾಗ ನಾವು ಹೇಗೆ ಅಂತಂದರೆ ಬೆಳಗಿಂದ ಸಾಯಂಕಾಲವರೆಗೂ ಕನ್ನಡಿ ನೋಡೋದಿಲ್ಲ. ನಾವು ಚೆನ್ನಾಗಿ ಕಾಣಬೇಕು ನಿಜ, ಆದರೆ 24 ಗಂಟೆಯೂ ಕೂಡ ಯಾರೂ ಕನ್ನಡಿ ನೋಡೋದಿಲ್ಲ ಅಲ್ವಾ? ಆ ನೋಡೋ 10 ನಿಮಿಷನಾದ್ರೂ ಲಕ್ಷ ಕೊಟ್ಟು ನೋಡ್ತೀವಿ ಅಲ್ವಾ? ಕರೆಕ್ಟಾಗಿ ನಾವು ತಲೆ ಬಚ್ಕೊಂಡಿದ್ದೀವ, ಕುಂಕುಮ ಹಚ್ಕೊಂಡಿದ್ದೀವ, ನಮ್ಮ ಮುಖದ ಸೌಂದರ್ಯವನ್ನು ಹೇಗೆ ನಾವು ಲಕ್ಷ ಕೊಟ್ಟು ನೋಡ್ತೀವಿ, ಹಾಗೆ ಭಗವಂತನ ಕಡೆಗೆ 10 ನಿಮಿಷ ನಿಮಗೆ ತಿಳಿದಿರತಕ್ಕಂತಹ, ನಿಮಗೆ ಇಷ್ಟವಾಗಿರತಕ್ಕಂತಹ ದೇವರನ್ನು ನೀವು ಉಪಾಸನೆಯನ್ನು ಮಾಡಿ. ಮನೆಯಲ್ಲಿ ತಂದೆ ತಾಯಿಗೆ ನೀವು ಎಲ್ಲರೂ ಕೂಡ ಮೊದಲು ಬೆಲೆ ಕೊಡೋದನ್ನು ನೀವು ಕಲೀರಿ, ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿ. ನೀವು ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ಟಾಗ ಆ ಮಕ್ಕಳು ನಿಮ್ಮನ್ನು ನೋಡಿ ಕಲಿತವೆ. ಮುಂದಿನ ದಿವಸಗಳಲ್ಲಿ ನಿಮಗೂ ಕೂಡ ಆ ಮಕ್ಕಳು ನಿಮಗೆ ಬೆಲೆ ಕೊಡ್ತಾರೆ. ತಂದೆ ತಾಯಿಗೆ ಬೆಲೆ ಕೊಡ್ತಕ್ಕಂಥದ್ದು, ನಮ್ಮ ಕುಲಗುರುಗಳು ಕುಲದೇವರು ಯಾವುದಿದೆ ಅದನ್ನು ಪೂಜೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ ನಂತರ ಕೊನೆಗೇನು ಅಂತಂದರೆ, ಏನಾದರೂ ಒಂದು ಓದೋದನ್ನು ಇಟ್ಕೊಳ್ಳಿ. ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಇಲ್ಲ ಹನುಮಾನ್ ಚಾಲೀಸನೇ ಆಗಿರ್ಬೋದು, ದೇವಿ ಭಾಗವತ ಆಗಿರ್ಬೋದು. ನಿಮಗೆ ಏನು ತಿಳಿಯುತ್ತೋ ಅದನ್ನು ಓದಿ, ಮಕ್ಕಳಿಗೂ ಓದಿಸೋದಕ್ಕೆ ಹೇಳಿ. ಗಂಟೆಗಟ್ಟಲೆ ಕುತ್ಕೊಂಡ್ಬಿಟ್ರೆ ನೀವು ಫುಲ್ ಏನು ದೈವಿ ಭಕ್ತರಾಗಬೇಕಾಗಿಲ್ಲ. ಯಾರು 10 ನಿಮಿಷ ಅದಕ್ಕೋಸ್ಕರ ಮೀಸಲಿಡೋಣ. ಅದಾದ ನಂತರ ಕೊನೆಗೆ ಇವತ್ತಿಂದ ಎಷ್ಟು ಸಾಧ್ಯನೋ ಅಷ್ಟು ಜೀವನದಲ್ಲಿ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಸುಳ್ಳು ಹೇಳಲ್ಲ ಅಂತ ಯಾರಾದರೂ ಪ್ರಮಾಣ ಮಾಡ್ತೀರಾ ಇವತ್ತಿಂದ? ಇಲ್ಲೇ ತಪ್ಪಾಗ್ತಾ ಇದೆ. ಹಾಗಾಗಿ ಮನುಷ್ಯ ನೋಡಿ, ಏನೇ ಪೂಜೆ ಮಾಡಲಿ, ಪುನಸ್ಕಾರಗಳನ್ನು ಮಾಡಿ, ಯಾಕೆ ನಮ್ಗೆ ಒಳ್ಳೇದಾಗ್ತಿಲ್ಲ ಅದಿದು ಅಂತ ನಾವು ಕಂಪ್ಲೇಂಟ್ ಮಾಡ್ತೀವಿ, ಹೇಳ್ತೀವಿ ಅಂದರೆ ನಮ್ಮ ನಡೆ ನುಡಿಗಳು. ನಮಗೆ ಬೇರೆಯವ್ರು ಸುಳ್ಳು ಹೇಳ್ಬಾರ್ದು. ಸರಿ, ನಿಮ್ಗೆ ಯಾರಾದರೂ ಸುಳ್ಳು ಹೇಳಿದ್ರೆ ತಡ್ಕೊಳ್ತೀರಾ? ಇಲ್ಲ ಅಲ್ವಾ? ಮತ್ತೆ ನೀವು ಬೇರೆಯವ್ರಿಗೆ ಸುಳ್ಳು ಹೇಳಿದ್ರೆ ಅವ್ರು ಯಾಕೆ ತಡ್ಕೋಬೇಕು ಅಲ್ವಾ? ಹಾಗಾಗಿ ನಮಗೆ ಒಳ್ಳೇದಾಗಬೇಕು ಅಂತಂದರೆ ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಿದರೆ ಮಾತ್ರ ಒಳ್ಳೇದಾಗುತ್ತೆ ವಿನಃ ನಾವು ಬೇರೆಯವ್ರಿಗೆ ಏನು ಮಾಡಿದ್ರು ಪರವಾಗಿಲ್ಲ, ನಮಗೆ ಮಾತ್ರ ಜನಗಳು ಒಳ್ಳೇದು ಮಾಡಬೇಕು, ದೇವ್ರು ಒಳ್ಳೇದು ಮಾಡಬೇಕು ಅಂತ ಅಪೇಕ್ಷೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಹೌದಾ? ಇವಾಗ ನೀವು ಚೆನ್ನಾಗಿ ದುಡಿದ್ಬಿಟ್ಟು ತೊಗೊಂಬಂದ್ಬಿಟ್ಟು ನೀವು ಮನೇಲಿ ರೇಷನ್ ತೊಗೊಂಬಂದು ಹಾಕಿದ್ರೆ ಮನೇಲಿ ಇರ್ತಕ್ಕಂಥವ್ರು ಅಡುಗೆ ಮಾಡ್ತಾರೆ. ನೀವೇ ರೇಷನ್ ತಂದು ಹಾಕಿಲ್ಲ ಇಲ್ಲ ಅಂತ ಹೇಳಿದ್ರೆ ಅಡುಗೆ ಎಲ್ಲಿಂದ ಆಗ್ತದೆ? ಮನೆದೇ ತಗೊಳ್ಳಿ ಅಲ್ವಾ? ಹಾಗೆ ಸಮಾಜದ ಜೊತೆಗೂ ಕೂಡ ನಿಮ್ಮ ಅನ್ಯೋನ್ಯತೆ ಅಂತಕ್ಕಂಥದ್ದು, ನಿಮ್ಮ ವ್ಯವಹಾರ ಅಂತಕ್ಕಂಥದ್ದು ಎಷ್ಟು ಸಾಧ್ಯನೋ ಅಷ್ಟು ಸುಳ್ಳು ಹೇಳೋದನ್ನಾಗಲಿ, ಬೇರೆಯವ್ರಿಗೆ ಮೋಸ ಮಾಡೋದಾಗಲಿ, ಪರರ ನಿಂದನೆ ಮಾಡೋದಾಗಲಿ, ಬೇರೆಯವ್ರಿಗೆ ತೊಂದರೆ ಕೊಡೋದಾಗಲಿ, ಈ ಥರದ್ದನ್ನು ಬಿಡಬೇಕು. ನಿಜವಾದ ಆಚರಣೆ ಪೂಜೆ ಅಂದರೆ ಇದೆ. ನೀವು ಒಳ್ಳೆ ಅಗರಬತ್ತಿ ತಂದುಬಿಟ್ಟು ಸಿಕ್ಕಾಪಟ್ಟೆ ಹೂ ಹಾಕ್ಬಿಟ್ಟು ಲಕ್ಷ್ಮೀ ಪೂಜೆ ಮಾಡಿ ನೋಟಿಟ್ಟು ಏನು ಮಾಡಿದ್ರು ಏನೂ ಉಪಯೋಗ ಇಲ್ಲ. ಬಡ್ಡಿಗೆ ವ್ಯವಹಾರ ಮಾಡ್ತಾ ಇಲ್ಲಿ ನೋಟ್ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಹೌದಾ? ನೀವು ದೇವ್ರ ಪೂಜೆ ಮಾಡಬೇಕು ಅಂತಂದರೆ ನಿಮ್ಮ ನಿಷ್ಠೆ, ನಿಮ್ಮ ಆಚಾರ ವಿಚಾರಗಳು ಕೂಡ ಅಷ್ಟೇ ಪ್ಯೂರ್ ಆಗಿರಬೇಕು, ಅಷ್ಟೇ ನಮ್ಮಲ್ಲೂ ಕೂಡ ಸ್ವಚ್ಛತೆ ಇರಬೇಕು. ಆವಾಗ ಮಾತ್ರ ಭಗವಂತ ನಿಜವಾದ ಒಂದು ಆ ಭಕ್ತಿಯನ್ನು ಸ್ವೀಕಾರ ಮಾಡ್ತಾನೆ. ಇವಾಗ ನಾವು ಹೇಳಿರೋ ಪ್ರಕಾರ ಏನು, ತಂದೆ ತಾಯಿಗೆ ಡೈಲಿ ನಮಸ್ಕಾರ ಮಾಡಬೇಕು, ಬೆಲೆ ಕೊಡಬೇಕು. ಆನಂತರ ಗುರು ಹಿರಿಯರನ್ನು ನೀವು ಗೌರವದಿಂದ ಕಾಣಬೇಕು. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ನೀವು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರನ್ನು ನೀವು
ಪೂಜೆ ಮಾಡೋದು, ಒಂದು ಅಗರಬತ್ತಿ ಅಂಟಿಸೋದು, ಒಂದು ದೀಪ ಅಂಟಿಸೋದು, ಇದನ್ನು ಮಕ್ಕಳಿಗೂ ಕೂಡ ಮುಂದುವರಿಸಿ. ಹಿಂದೂ ಧರ್ಮವನ್ನು ಕಾಪಾಡೋದು ಹೇಗೆ ಅಂತಂದರೆ ಈ ಥರದ ಆಚರಣೆಗಳಿಂದ ಮುಂದುವರಿದ ಭಾಗವಾಗಿ ಸುಳ್ಳು ಹೇಳ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು ಹಂತ ಹಂತವಾಗಿ ಕಮ್ಮಿ ಮಾಡ್ತಾ ಬರುವಂಥದ್ದು. ಆಮೇಲೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕೈಯಿಂದ 10 ರೂಪಾಯಿ ಆಗಲಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ಎಲ್ಲ ಒಳ್ಳೆಯ ಗುಣಗಳನ್ನು ನೀವು ಮೈಗೂಡಿಸ್ಕೊಳ್ಳೋದಕ್ಕೆ ಶ್ರೀಮಂತನಾಗಿರಬೇಕಾಗಿಲ್ಲ, ಅಥವಾ ಯಲಹಂಕ ನ್ಯೂ ಟೌನಲ್ಲೇ ಇರಬೇಕು, ಅಥವಾ ಸಿಟಿಯಲ್ಲಿರಬೇಕು, ಹಳ್ಳಿಯಲ್ಲಿರಬೇಕು, ಇಲ್ಲ. ಇದು ಎಲ್ಲಿ ಬೇಕಾದರೂ ಆಚರಣೆ ಮಾಡಬಹುದು. ಒಳ್ಳೆಯ ವಿಚಾರಗಳನ್ನು ನೀವು ನಿಮ್ಮ ಮನಸ್ಸಲ್ಲಿ ಅಳವಡಿಸಿಕೊಂಡು ಆ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಇದುವೇ ನಿಜವಾದ ಜೀವನದ ಪದ್ಧತಿ. ಹಿಂದಿನ ಕಾಲದಲ್ಲೆಲ್ಲ ನಿಮ್ಮ ಪೂರ್ವಜರು ಹೀಗೆ ಇದ್ದರು, ನಿಮ್ಮ ಅಜ್ಜ ಮುತ್ತಜ್ಜಂದ್ರೆಲ್ಲರೂ ಹೀಗೆ ಇದ್ದರು ಅಲ್ವಾ? ಬೇರೆಯವ್ರಿಗೆ ಮೋಸ ಮಾಡೋದಕ್ಕೆ, ಸುಳ್ಳು ಹೇಳೋದಕ್ಕೆ ಎಲ್ಲದಕ್ಕೂ ಯೋಚನೆ ಮಾಡ್ತಿದ್ರಲ್ವಾ? ಅಷ್ಟೇ. ನಮ್ಗೆ ಯಾರಾದರೂ ಸುಳ್ಳು ಹೇಳಿದ್ರೆ, ಈಗ ರಾಮಂಜಿ ಏನೋ ಮಾಡೇ ಇಲ್ಲ ಈ ದೇವಸ್ಥಾನಕ್ಕೆ ಅಂತಂದ್ರೆ ತಡ್ಕೊಳ್ತೀರಾ? ದೇವ್ರಿಗೆ ಗೊತ್ತಂತೀರಲ್ವಾ? ಅದೇ ಹಾಗೆ ಕೂಡ ನೀವು ಕೂಡ ಸತ್ಯವಾಗಿ ನಡ್ಕೋಬೇಕು. ಬಾಕಿ ಅವ್ರೇನಾದರೂ ಸುಳ್ಳು ಹೇಳಿದ್ರೆ ದೇವ್ರಿಗೆ ಬಿಡಿ, ಅದನ್ನೇ ಬಿಡಲ್ಲ. ಹಾಗೆ ಬದುಕಬೇಕು. ಒಳ್ಳೇದಾಗ್ಲಿ ನಿಮ್ಗೆಲ್ರಿಗೂ. ಅದು ನೋಡಿ, ಇಲ್ಲಿ ಇವ್ರಿಗೇನು ಅಂತಂದ್ರೆ ಈ ದೇವಿ ನೋಡಿ, ಭಗವತಿ ಇವ್ರನ್ನ ಹುಡ್ಕೊಂಬಂದಿದ್ದಾಳೆ, ಇವರು ಭಗವತಿ ಹತ್ರ ಹೋಗಿದ್ದಾರೆ. ಈ ಥರ ಅಂದರೆ ಭಗವಂತ ನಾವು ಬೇಕು ಅಂತ ಹೇಳಿ ಇಷ್ಟಪಟ್ಟರೆ ಅವನಾದರೂ ಹುಡ್ಕೊಂಬರ್ತಾನೆ, ಇಲ್ಲ ಅವನ ಸಾನ್ನಿಧ್ಯ ಆಗತ್ತೆ, ನಾವು ಭಗವಂತ ಇರೋ ಕಡೆಗೆ ಹೋಗ್ತೀವಿ. ವನದುರ್ಗಾ ತಾಯಿ ಏನು ಅಂತಂದರೆ ಇಲ್ಲಿ GKVKಯಲ್ಲಿ ಬಂದ್ಬಿಟ್ಟು ಏನು ಅಂತಂದರೆ ಮೊದಲು ಪುರಾತನವಾದಂತಹ ದೇವಸ್ಥಾನ ಇತ್ತಂತೆ. ಆ ದೇವಸ್ಥಾನದ ಮೊದಲು ಇವರು ತುಂಬ ಆ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇದ್ರು. ಈ ಮಧ್ಯೆ ಅಂತಂದರೆ ಈಗ 14 ವರ್ಷದ ಹಿಂದೆ ಇಲ್ಲಿ ಅದೇ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಲಭೈರವನ ಸಾನ್ನಿಧ್ಯ ಇದೆ, ಮತ್ತು ಇದು ಅಮ್ಮನವರಿದ್ದಾರೆ, ಸಪ್ಪಲಮ್ಮ ಅಂತ ಹೇಳಿ ದೇವಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಉತ್ಸವ ಮೂರ್ತಿಗಳಿದೆ. ಹಾಗಾಗಿ ಇಲ್ಲಿ ಮುನೇಶ್ವರನ ಸಾನ್ನಿಧ್ಯವೂ ಇದೆ. ಹಾಗಾಗಿ ಈ ಒಂದು ಒಳ್ಳೆ ಜಾಗದಲ್ಲಿ ಮುಂದಿನ ದಿವಸಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾವು ನಮ್ಮ ಗುರುಗಳಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಕ್ಷೇತ್ರ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮುಂದೆ ಇದೇ ರೀತಿ ನೀವು ಹೋಮ ಹವನಗಳನ್ನು ಅಥವಾ ಭಕ್ತಿಯ ಒಂದು ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಿ. ಹಾಗೂ ಈ ಕಾರ್ಯಕ್ರಮ ನೀವೇನು ಆಯೋಜನೆ ಮಾಡಿದ್ದೀರಿ ಒಳ್ಳೆ ಮನಸ್ಸಿಂದ, ಯಥಾಶಕ್ತಿ ಯಥಾಮತಿ ನಿಮ್ಗೆ ತಿಳಿದಿರತಕ್ಕಂಥ ಒಂದು ರೀತಿಯಲ್ಲಿ ಮಾಡಿದ್ದೀರಿ, ಬಹಳ ಸಂತೋಷ. ಅದಕ್ಕೆ ನಿಮ್ಮ ಹಿಂದುಗಡೆ ಸಹಭಾಗಿತ್ವದಲ್ಲಿ ನಿಂತು ನಿಮಗೆ ಸಪೋರ್ಟ್ ಆಗಿರ್ತಕ್ಕಂಥ ನಮ್ಮ ಅಣ್ಣಪ್ಪ ಭಟ್ರಾಗಿರ್ಬೋದು, ಶಶಿ ಅಣ್ಣವರಾಗಿರ್ಬೋದು, ಇದೇ ರೀತಿ ಅವರ ಅನುಕೂಲ ಇರುತ್ತೆ. ಮುಂದಿನ ದಿವಸಗಳಲ್ಲಿ ನಾವು ಹೇಳ್ತಾ ಇದ್ದೀವಿ, ಎಲ್ಲರೂ ಸೇರಿ ಮುಂದೆ ಶಿವದೀಕ್ಷೆ ಅಂತಂದರೆ ಜಾತಿ ಮತ ಭೇದ ಏನೊಂದು ಇಲ್ಲ, ಓಂ ನಮಃ ಶಿವಾಯ ಜಪ ಮಾಡ್ತಕ್ಕಂತಹ ಶಿವಪಂಚಾಕ್ಷರಿ ಶಿವದೀಕ್ಷೆ ಒಂದು ಮಹಾಮಂತ್ರವನ್ನು ಸಮಯ ಬಂದಾಗ ನಾವಿಲ್ಲಿ ಕೊಡ್ತೀವಿ. ಆದಷ್ಟು ಬೇಗ ಬರ್ತೀವಿ. ಮತ್ತು ಈ ವಿಚಾರಗಳನ್ನು ನೀವು ಮೀಡಿಯಾದಲ್ಲಿ ಹೆಚ್ಚು ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಏನಂದರೆ ಒಳ್ಳೊಳ್ಳೆ ವಿಚಾರಗಳನ್ನು ಹಾಕ್ತಕ್ಕಂಥದ್ದು. ಇದಕ್ಕೆ ನೀವು ಪಾಪ ಇಷ್ಟೊತ್ತಿಂದ ಬಂದುಬಿಟ್ಟು ಪೇಷನ್ಸಿಂದ ಇಲ್ಲಿ ನಿಂತಿದ್ದೀರಿ, ನೀವೆಲ್ಲರೂ ಕೂಡ ಇದನ್ನು ಮಾಡ್ತಾ ಇದ್ದೀರಿ. ಹಾಗೂ ನಿಮ್ಮ ಮೀಡಿಯಾ ಚಾನೆಲ್ಗೂ ಕೂಡ ಒಳ್ಳೆಯದಾಗಲಿ. ಆ ಭಗವತಿ ಅನುಗ್ರಹ ಯಾವಾಗಲೂ ಇದ್ದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನಿಮಗೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಭಗವತಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಹರಿ ಓಂ ತತ್ಸತ್. वक्रतुंडाय धीमहि तन्नो दन्ति प्रचोदयात् स्वाहा। ओम गं गणपतये नमः। एकदन्ताय विद्महे वक्रतुंडाय धीमहि तन्नो दन्ति प्रचोदयात् स्वाहा। ओम गं गणपतये नमः। एकदन्ताय विद्महे वक्रतुंडाय धीमहि तन्नो दन्ति प्रचोदयात् स्वाहा। ओम गं गणपतये नमः। एकदन्ताय विद्महे वक्रतुंडाय धीमहि तन्नो दन्ति प्रचोदयात् स्वाहा। माते नमः। पद्मप्रियाय नमः। पद्महस्ताय नमः। पद्माक्षे नमः। पद्मसुंदराय नमः। पद्मनाभप्रियाय नमः। रम्याय नमः। पुण्यगंधर्वाय नमः। प्रसन्नाय नमः। अहल्याय नमः। पुष्ट्ये नमः। ओम शिवाय नमः।
लोकैकदीपाङ्कुरां श्रीमन्मन्दकटाक्षलब्धविजय ब्रह्मेन्द्र गङ्गाधरां रां त्रैलोक्यकुटुम्बिनीं सर्जयां वन्दे मुकुन्दप्रियां सिद्धलक्ष्मी मोक्षलक्ष्मी श्रीलक्ष्मी सरस्वती श्रीलक्ष्मी वरलक्ष्मी च प्रसन्न